ಅಂತಿಮವಾಗಿ ನಿನ್ನೆ ದಿನ ಮತವನ್ನ ಚಲಾವಣೆ ಮಾಡಿರ್ತಕ್ಕಂತ ಮತದಾರ ಪ್ರಭುಗಳು ತಾವೆಲ್ಲರೂ ಕೂಡ ಒಬ್ಬ ಯುವಕರಿಗೆ ನಿನ್ನೆ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂಥ ಅತ್ಯಂತ ದೃಢವಾದಂತ ನಂಬಿಕೆ ಇವತ್ತು ನನ್ನಲ್ಲಿ ನನ್ನ ಹೃದಯದಲ್ಲಿ ಉಟ್ಕೊಂಡಿದೆ. ಪ್ರಾರಂಭಿಕ ಹಂತದಲ್ಲಿ ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದಾಗ ಪ್ರತಿನಿತ್ಯನೂ ಕೂಡ ನನಗೆ ವಿಶ್ವಾಸ ಬೆಳೀತಾ ಹೋಗ್ತು. ಅದಕ್ಕೆ ಕಾರಣನೇ ಚನ್ನಪಟ್ಟಣ ತಾಲೂಕಿನ ಮತದಾರ ಅವರ ವಿಶ್ವಾಸದ ಮಾತುಗಳು. ಇಲ್ಲ, ಒಬ್ಬ ಯುವಕನಿಗೆ ಈ ಬಾರಿ ಒಂದು ಪರೀಕ್ಷೆ ಮಾಡಬೇಕು, ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ತಾವೆಲ್ಲ ಭಾವಿಸಿದ್ದೀರಿ. ನಿನ್ನೆ ಪರವಾಗಿ ನನ್ನ ಪರವಾಗಿ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥದ್ದು ನಾನು ಬಹಳ ನಂಬಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ, ತಮ್ಮೆಲ್ಲರ ಮಾಧ್ಯಮದ ಮೂಲಕ ಇಡೀ ರಾಜ್ಯಾದ್ಯಂತ, ಕೊನೆಯದಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು, ಹಲವಾರು ಜಿಲ್ಲೆಗಳಿಂದ, ತಾಲೂಕುಗಳಿಂದ ತಾವೆಲ್ಲರೂ ಬಂದು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ, ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ, ಮದ್ದೂರು, ಮಳವಳ್ಳಿ, KR ಪೇಟೆ ಅನೇಕ ಭಾಗಗಳಿಂದ, ಪಾಂಡವಪುರ ಇರ್ಬೋದು, ನಾಗಮಂಗಲ ಇರ್ಬೋದು, ಬಹುಶಃ ನೀವುಗಳೇ ವಾಲಂಟಿಯರ್ ಆಗಿ ಯಾಗಾದ್ರೂ ಮಾಡಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು ಅಂತಕ್ಕಂಥದ್ದು ತಮ್ಮ ಏನು ಸಂಬಂಧಿಕರು, ಕುಟುಂಬಸ್ಥರು ಬಹಳ ಜನ ಇವತ್ತು ನಾವೆಲ್ಲ ಬಾರ್ಡರ್ ಇವತ್ತು ಮಳವಳ್ಳಿ ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ಬಾರ್ಡರ್ ಇರ್ತಕ್ಕಂಥ ಚನ್ನಪಟ್ಟಣಕ್ಕೆ ಒಂದು ರೀತಿ ಕನೆಕ್ಟಿವಿಟಿ ಇದೆ, ಒಂದು ಬಾಂಧವ್ಯ ಇದೆ. ತಾವುಗಳೆಲ್ಲ ಶ್ರಮ ಪಟ್ಟಿದ್ದೀರಿ. ಆದ್ರೆ ಅತ್ಯಂತ ವಿಶೇಷತೆ ಚನ್ನಪಟ್ಟಣ ತಾಲೂಕಿಗೂ ಸನ್ಮಾನ್ಯ ದೇವೇಗೌಡರಿಗೂ ಒಂದು ಅವಿನಾಭಾವ ಬಂದ. 83 ಇಸ್ವಿಯಿಂದನೂ ಇಂದಿನವರೆಗೂ ಹತ್ತತ್ರ ಈಗ 40 ವರ್ಷ ಆಯ್ತು ಅಂತ ಕೇಳ್ತೀನಿ. ಈ ಸಂಬಂಧ ಎಂದು ಕೂಡ ಕಳಚಿ ಹೋಗ್ತಕ್ಕಂಥ ಸಂಬಂಧ ಅಲ್ಲ. ಇದು ಚುನಾವಣೆಗೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ದೇವೇಗೌಡರು ಸಾಹೇಬರು ಆರೋಗ್ಯದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅವ್ರು ಸ್ವಲ್ಪ ಕೆಮ್ಮು, ಜ್ವರ, ನೆಗಡಿ ಇತ್ತು. ಒಂದ್ 2-3 ದಿನ ತಡಾನು ಆಯ್ತು ಅವ್ರು ಬರ್ಲಿಕ್ಕೆ. ಆದ್ರೆ ಅವ್ರ ಮನಸ್ಸು ತಡೀತಾ ಇರಲಿಲ್ಲ. ಬಂದು ನಾನು ಈ ಉಪಚುನಾವಣೆಯಲ್ಲಿ ನಾನು ಕೂಡ ಬಂದು ಗುರುತಿಸ್ಕೊಳ್ಬೇಕು, ಶಕ್ತಿ ಬೇರೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರ ಇಚ್ಛಾಶಕ್ತಿ ಏನಿದೆ. ಅನೇಕ ಜನ ವಿರೋಧ ಪಕ್ಷದವರು ಟೀಕೆನ ಮಾಡಿದ್ರು. ಆದ್ರೆ ನಾನು ಅವತ್ತು ವೇದಿಕೆ ಮೂಲಕ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾನೆ ಅಂತಕ್ಕಂಥದ್ದು, ಆದ್ರೆ ಪಕ್ಷದ ಯಾವುದೇ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗ್ಲಿ, 2 ಪಕ್ಷದ ನಾಯಕರಾಗ್ಲಿ ನಾವಿಷ್ಟೇ ಕಾಳಜಿಯನ್ನ ವಹಿಸು ಸಮಿತಿ ಕೆಲಸ ಮಾಡ್ತಾ ಇದ್ವಿ. ಇದು ಬಹಳ ಸ್ಪಷ್ಟ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆದ್ರೆ 6 ದಿನಗಳ ಕಾಲ ಬಹುಶಃ 32 ಸಭೆಗಳು 6 ದಿನಗಳ ಕಾಲ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಛಲ 2 ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದಂತೂ ಸತ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ತಾಲೂಕಿನ ಜನತೆ, ವಿಶೇಷವಾಗಿ ತಾಯಿಗಳು, ಚಕ್ಕೆರೆಯಲ್ಲಿ ನಾನು ನೋಡಿದೆ ಬಹಳ ಅದ್ಭುತವಾಗಿ ಒಂದು ಬಹಿರಂಗ ಸಭೆಯನ್ನ ಅಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದಂತ 2 ಹಿರಿಯ ಪ್ರಮುಖ ಮುಖಂಡರು ಕಾರಣಾಂತರಗಳಿಂದ ಚುನಾವಣೆ ಬಿಟ್ಟೋದ್ರು ಕೂಡ ಅವರ ಒಂದು ಕೊಡುಗೆ ಚನ್ನಪಟ್ಟಣ ತಾಲೂಕಿನ ನೀರಾವರಿ ವಿಚಾರವಾಗಿ ಎಂದು ಕೂಡ ಇದು ಮರಿತಕ್ಕಂಥದ್ದಲ್ಲ. ಇತಿಹಾಸ ಯಾರು ಕೂಡ ಮರೆಮಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಭದ್ರವಾದಂತ ಒಂದು ಅಡಿಪಾಯವನ್ನ ನೆಟ್ಟಂತದ್ದೇ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ. ಬಹುಶಃ ಹಿಂದಿನವರೆಗೂ ದೊಡ್ಡವರ ಒಂದು ಬಾಂಧವ್ಯ ಇದೇ ರೀತಿ ಮುಂದುವರೆದಿದೆ. ಇವತ್ತು ಈ ಒಂದು ಉಪಚುನಾವಣೆಗೆ ಅವರ ಆಶೀರ್ವಾದ, ಸಹಕಾರ, ಮಾರ್ಗದರ್ಶನವೇ ಇವತ್ತು ನಮ್ಮೆಲ್ಲರಿಗೂ ಒಂದು
ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಜನತೆ, ಜಿಲ್ಲೆಯ ಜನತೆ ಇವತ್ತೇನಾದ್ರೂ ಅವರು ಕೇಂದ್ರ ಅಂತಕ್ಕಂಥದ್ದೇ ನಮ್ಮ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು. ಹಾಗಾಗಿ ಸಾಕಷ್ಟು ಅಭಿಮಾನ ತೋರಿಸಿ ನನ್ನ ಜವಾಬ್ದಾರಿಯನ್ನ ಅರ್ಥಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿದೆ 18 ದಿನಗಳಲ್ಲಿ. ಹಾಗಾಗಿ ಕೂಡ್ಲೆ ನಾನು ನಿನ್ನೆ ಒಂದ್ 2 ದಿನ ಕೊನೆಗೆ ನಿದ್ದೆನೆ ಮಾಡಿಲ್ಲ. ತಾವುಗಳು ತಮ್ಮ ಕಣ್ಣುಗಳು ನೋಡಿದ್ರೆ ಗೊತ್ತಾಗ್ತದೆ ಬಿದ್ದಿದ್ದೀರಿ ಅನ್ನೋದು ತಮ್ಮ ಮುಖದಲ್ಲಿ. ಆದ್ರೂ ಕೂಡ ಎಲ್ಲರಲ್ಲೂ ಒಂದು ಆತ್ಮವಿಶ್ವಾಸ ಇದೆ. 100ಕ್ಕೆ 100 ಕ್ಷೇತ್ರದ ಜನತೆ ಬಾರಿ NDA ಪಕ್ಷಕ್ಕೆ ಒಂದು ಗೌರವವನ್ನು ಕೊಟ್ಟು ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಂತಕ್ಕಂಥ ದೃಢವಾದಂತ ನಂಬಿಕೆನ ಇಟ್ಕೊಂಡಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ